ಸ್ವಚ್ಛ ನಗರಿ ಎಂಬುವಂತಹ ಅಗ್ರಪಟ್ಟಿಯನ್ನು ಪ್ರತಿ ಬಾರಿಯೂ ಮೈಸೂರು ಪಡೀತಿತ್ತು. ಆದರೆ ಈ ಬಾರಿ ಸಾಕಷ್ಟು ಕೆಳ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. 27 ಸ್ಥಾನ ಪಡೆಯುವ ಮುಖಾಂತರ ಮೈಸೂರಿಗರಿಗೆ ತೀವ್ರ ನಿರಾಸೆ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಮೇಯರ್ ಆಗಿರುವಂತಹ ಶಿವಕುಮಾರ್ ಅವರಿದ್ದರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ನಿಮ್ಮ ಅವಧಿಯಲ್ಲಿ ಈ ಒಂದು 27ನೇ ಸ್ಥಾನ ಬಂದಿರತಕ್ಕಂಥದ್ದು. ಸರ್ ಏನಾಯಿತು ಸರ್ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತೇಳಿ? ಇದಕ್ಕೆ ಹಲವಾರು ಕಾರಣಗಳು ಕೂಡ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಒಂದು ಏನು CND ವೇಸ್ಟ್ ಮ್ಯಾನೇಜ್ಮೆಂಟ್ ರೀಸೈಕಲಿಂಗ್ ಯೂನಿಟ್ ಏನಿತ್ತು, ಅದು ಕೂಡ ಈ ಸಲ ಆ ಮಾನದಂಡಗಳಲ್ಲಿ ಅದು ಕೂಡ ಇದ್ದಂಥದ್ದು. ಅಂದರೆ ಕನ್ಸ್ಟ್ರಕ್ಷನ್ ಡೆಮಾಲಿಷ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೀಸೈಕಲಿಂಗ್ ಯೂನಿಟ್, ಅದನ್ನು ನಾವು ಹಲವಾರು ವರ್ಷಗಳಿಂದ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ಕೊಂಬಂದಿದ್ವಿ. ಮಾನ್ಯ ಸಂಸದರು ಕೂಡ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡೋವಂಥದ್ದಕ್ಕೆ ಪ್ರಯತ್ನ ಆಗಿತ್ತು. ಅದು ನಾವು ರಿಂಗ್ ರೋಡಲ್ಲಿ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಜಾಗದ ಒಂದು ಡಿಸ್ಪ್ಯೂಟ್ ಅಂತ ಬಂದಂಥದ್ದು. ಹಾಗಾಗಿ CND ವೇಸ್ಟ್ ಮ್ಯಾನೇಜ್ಮೆಂಟ್ ರೀಸೈಕಲಿಂಗ್ ಯೂನಿಟು ಕೂಡ ಮಾಡಲಿಕ್ಕೆ ಡಿಲೇ ಆಗಿರ್ತಕ್ಕಂಥದ್ದು. ಮತ್ತು ಈಗೇನು ನಮ್ಮಲ್ಲಿ ಒಂದು 6-7 ಲಕ್ಷ ಕಸದ ರಾಶಿ ಏನಿದೆ, ಅದನ್ನು ಕೂಡ ನಾವು ತೆರವುಗೊಳಿಸ್ಬೇಕಾಗಿರ್ತಕ್ಕಂಥದ್ದು. ಮತ್ತು ಈಗ ನಾವು ನಮ್ಮಲ್ಲಿ STP ಇರ್ಬೋದು, STP ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಇರ್ಬೋದು. ಮತ್ತು ಸಾರ್ವಜನಿಕರ ಫೀಡ್ಬ್ಯಾಕ್ ಏನಿದೆ ಅದರಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು. ಹೀಗೆ ಹಲವಾರು ಕಾರಣಗಳಿಂದ ಮತ್ತು ಅಧಿಕಾರಿ ವರ್ಗವೂ ಕೂಡ ಎಲ್ಲೋ ಒಂದು ಕಡೆ ತಾವು ಒಂದು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿ ವರ್ಗ ವಿಫಲವಾಗಿರೋ ಕಾರಣದಿಂದ ಇವತ್ತು ನಾವು 27ನೇ ಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಸರ್ ನೀವು ಕೂಡ ಕಾರ್ಪೊರೇಷನ್ ಇದೇ ಸದಸ್ಯರಿದ್ದೀರಿ. ನೀವು ಕೂಡ ಸಾಕಷ್ಟು ಸ್ವಚ್ಛ ಸರ್ವೇಕ್ಷಣೆ ಅಥವಾ ಸ್ವಚ್ಛತೆ ಹಬ್ಬ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಿದ್ರು. ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರು, ಸೆಲೆಬ್ರಿಟಿಗಳು ನೇಮಕ ಮಾಡ್ತಿದ್ರು. ಎಲ್ಲ ಒಂದು ಕಡೆ ಹಿಂದೆ ಇದ್ದಂಥ ಅಧಿಕಾರಿ ತಂಡದ ಕೊರತೆ ಕಾಣ್ತಾ ಇದೆಯಾ ಅಂತೇಳಿ ಸರ್? ಇದು ನಾವು ಸೆಲೆಬ್ರಿಟಿಗಳನ್ನು ಸೆಲೆಕ್ಟ್ ಮಾಡುವಂಥದ್ರಲ್ಲಿ ತಡವಾಗಿ ಮಾಡಿರ್ತಕ್ಕಂಥದ್ದು. ಆ ಕಾರಣಗಳಿಂದನೂ ಕೂಡ ಮತ್ತು ಸೆಲೆಬ್ರಿಟಿಗಳನ್ನು ಎಲ್ಲೋ ಒಂದು ಕಡೆ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಿಲ್ವ ಅಂತ ಅವರಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಪ್ರತಿನಿತ್ಯವೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹೀಗೆ ಹಲವಾರು ಕಾರಣಗಳಿಂದ ಇವತ್ತು ಮೈಸೂರು 27ನೇ ಸ್ಥಾನಕ್ಕೆ ಬಂದಿದೆ. ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ದೇಶದ ಎಲ್ಲ ನಗರಗಳಿಗೂ ಒಂದು ಸ್ವಚ್ಛತೆಯ ಅಭಿಯಾನವನ್ನು ಮಾಡೋ ಮುಖಾಂತರ ದೇಶದ ಎಲ್ಲ ನಗರಗಳು ಒಂದು ಸ್ಪರ್ಧೆಯನ್ನು ಇಟ್ಟು ಎಲ್ಲವೂ ಕೂಡ ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಕನಸನ್ನು, ಗಾಂಧೀಜಿಯವರ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ 2014-15ನೇ ಸಾಲಿನಲ್ಲಿ ಮೈಸೂರು ಪ್ರಥಮ ಸ್ಥಾನವನ್ನು ಗಳಿಸಿತ್ತು. ಅದೇ ರೀತಿ 2ನೇ ಬಾರಿಯೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿತ್ತು. ಅದಾದಮೇಲೆ 6ನೇ ಸ್ಥಾನ 8ನೇ ಸ್ಥಾನಕ್ಕೆ ಮೈಸೂರು ಬಂದಿದ್ದಂಥದ್ದು. ಆದರೆ ಈ ಬಾರಿ 27ನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮೈಸೂರಿಗೆ ಇದೊಂದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಇದಿಷ್ಟು ಏನು ಶಿವಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಸ್ಥಾನದಿಂದ ಸಾಕಷ್ಟು ರೀತಿಯಾದಂಥ ಬೇಸರ ಆಗಿದೆ. ಹಾಗೂ ಭಾಳ ಪ್ರಮುಖವಾಗಿ ಹಲವಾರು ಹಂತಗಳಲ್ಲಿ ಅಧಿಕಾರಿಗಳ ವರ್ಗ ಸೇರಿದಂತೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಎಡವಿರ್ತಕ್ಕಂಥದ್ದು. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ಕೋಬೇಕು. ಇದೇ ರೀತಿಯಾಗಿ ಮುಂದುವರೆದರೆ ಮೈಸೂರಿಗೆ ತಂದೆಯಾದ ಹೆಸರಿರುವಂಥ ಸ್ವಚ್ಛ ನಗರಿ ಎಂಬ ಬಿರುದು ಕಳಚಿ ಹೋಗುತ್ತೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮತ್ತು ನ್ಯೂಸ್ ಕನ್ನಡ, ಮೈಸೂರು.